ಅಲ್ಲಿ ಮಣಿಕರ್ಣಿಕಾ ದೇವಿ ಇದ್ದಾಳ, ಅವಳು ಸಹಿತ ಸ್ವತಃ ಬಂದು ಸಿದ್ಧಾರೂಢಪ್ಪಗೆ ಆರತಿ ಬೆಳಗ್ಗೆ ಹೋಗ್ಯಾಳ. ಅವಳು ದರ್ಶನಕ್ಕೆ ಹೋದ ವೇಳಕ್ಕೆ ಗದ್ದಲ ಭಾಳ ಇತ್ತಂತ. ಸಿದ್ಧಾರೂಢಪ್ಪವ್ರು ಹೊರಗೆ ನಿಂತು ಕೂಗಿದ್ರು, ಅಮ್ಮ ನಿನ್ನ ದರ್ಶನಕ್ಕೆ ಬಂದ್ರೆ ಮಂದಿ ಗದ್ದಲ ಹಾಕೊಂಡು ಕುಂತೀವ, ನನಗಂತೂ ಒಳಗೆ ಬರೋದಾಗೋದಿಲ್ಲ, ಮತ್ತು ನಾ ಮುಂದಕ್ಕೆ ಹೋಗ್ತೀನಿ ನೋಡು, ಇಲ್ಲೇ ಬಂದು ನಿನಗೆ ದರ್ಶನ ಕೊಡ್ತೀಯೋ ಏನು ಮುಂದಕ್ಕೆ ಹೋಗಲು ಅನ್ನೋದ್ರೊಳಗೆ ಒಳಗಿನಿಂದ ಅದ್ಭುತವಾದಂಥ ಪ್ರಭೆ ಪ್ರಕಾಶದೊಳಗೆ ಜಗನ್ಮಾತೆ ಮಣಿಕರ್ಣಿಕಾ ದೇವಿ ಮುತ್ತಿನ ಆರತಿಯನ್ನು ಕೈಯೊಳಗೆ ಹಿಡ್ಕೊಂಡು ಹೊರಗೆ ಬಂದು ಸಿದ್ಧಾರೂಢ ಮಹಾತ್ಮಾಜಿಗೆ ಆರತಿಯನ್ನು ಬೆಳಗಿ ಅಪ್ಪನ ಆಶೀರ್ವಾದ ತಗೊಂಡು ಹೊರಗೆ ಹೋಗಿ ಅಂತರ್ಧಾನವಾಗಿದ್ದಾಳ. ಇಂಥ ಸದ್ಗುರುನಾಥ ಕಾಶಿ ಬಹಿರ್ಭಾಗದೊಳಗೆ ಸುರಭಾಂಡಲಿಂಗ ಗೃಹದೊಳಗೆ ವಿಶ್ರಾಂತಿ ಮಾಡೋ ವೇಳಕ್ಕೆ ಒಬ್ಬ ಬ್ರಾಹ್ಮಣ ದಂಡ ಏನಂತಾರೆ ಅದಕ್ಕೆ ದೀಡ್ ನಮಸ್ಕಾರ ಅಂತಾರೆ ನೋಡ್ರಿ, ದೀರ್ಘದಂಡ ನಮಸ್ಕಾರ. ಅಲ್ಲಿಂದ ಅವನ ಊರಿನಿಂದ ಸುರಭಾಂಡಲಿಂಗದವರೆಗೆ ದೀರ್ಘದಂಡ ನಮಸ್ಕಾರ ಹಾಕ್ಕೊಂತ ದಂಡವತ್ ನಮಸ್ಕಾರ ಮಾಡ್ಕೊಂತ ಬಂದಿದ್ದ. ಅವ ಹಿಂಗೆ ಮಾಡ್ಕೊಂತ ಬಾಗಿಲಿಗೆ ಬರೋದಕ್ಕೆ ಸಿದ್ಧಾರೂಢ ಹೊರ ಬರೋದಕ್ಕೆ ಸಮ ಆಗಿತ್ತು. ಅಪ್ಪ ಕರುಣೆಯಿಂದ ಬಂದವನೇ ಅವನನ್ನು ಬಿಗದಪ್ಪಿ ಅವನ ತಲೆ ಮೇಲೆ ಕೈ ಇಟ್ಟು ಮೈ ತುಂಬ ಕೈಯಾಡಿಸಿದ ಮರುಕ್ಷಣಕ್ಕೆ ಅವನ ಮೈಯಾಗಿನ ಜ್ವರ ಇಲ್ಲ ಇಳಿದು ಹೋಗ್ಬಿಟ್ಟು ಬ್ರಾಹ್ಮಣ ಆರಾಮಾಗ್ಬಿಟ್ಟ. ಒಂದಲ್ಲ ಎರಡಲ್ಲ 3 ವರ್ಷದಿಂದ ಅವನಿಗೆ ಜ್ವರ ಕಾಡ್ತಿತ್ತು. ಅವ ಹರಕೆ ಮಾಡಿಕೊಂಡಿದ್ದ ಸುರಭಾಂಡಲಿಂಗಕ್ಕೆ, ಯಪ್ಪ ನನ್ನ ಜ್ವರ ಹೋತಂದ್ರೆ ನಿನಗೆ ದೀರ್ಘ ದಂಡ ನಮಸ್ಕಾರ ದಂಡವತ್ ನಮಸ್ಕಾರ ಹಾಕ್ಕೊಂತ ಬರ್ತೀನಿ, ನಾನು ಜ್ವರ ಹೋಗೋಂಗ ಮಾಡಂತ. ಅವ ಬೇಡಾನ ಲಿಂಗಕ್ಕೆ ಆರಾಮ್ ಮಾಡ್ಯಾರ ಸಿದ್ಧಾರೂಢಪ್ಪವರು. ಅವನಿಗೆ ಗೊತ್ತಾತು ಆ ಲಿಂಗವೇ ಈ ಸಗುಣ ರೂಪದಿಂದ ಬಂದು ನಾನು ಆರಾಮ್ ಮಾಡಿದ ಅಂತ ಅವನಿಗೆ ಪಂಚಾಕ್ಷರಿ ಮಂತ್ರ ಉಪದೇಶ ಮಾಡಿ ಅದನ್ನು ಜಪ ಮಾಡ್ಕೊತಿರಂತ ಆಶೀರ್ವಾದ ಮಾಡಿ ಅಲ್ಲಿಂದ ಮುಂದೆ ಸಂಚಾರ ಮಾಡ್ಕೊಂತ ಕಾಶ್ಮೀರದೊಳಗೆ ಹೋಗಿ ಅಲ್ಲಿ ಪಂಡಿತರಿಗೆ ಜ್ಯೋತಿಷ್ಯ ಶಾಸ್ತ್ರ ಉಪದೇಶ ಮಾಡ್ಯಾರ. ಪಂಜಾಬಕ್ಕೆ ಬಂದು ಚರಕ ಮುನಿ ಸಂಪ್ರದಾಯಕರಿಗೆ ಪಾತಂಜಲ ಯೋಗದ ಕುರಿತು ಯೋಗ ಸೂತ್ರವನ್ನು ಉಪದೇಶ ಮಾಡ್ಯಾರ ಸಿದ್ಧಾರೂಢರು. ಅಲ್ಲಿಂದ ಯಾವ ಪಂಜಾಬಿನೊಳಗೆ ಯಾವ ಅಮೃತಸರ ಯಾವ ಸಿಖ್ಖರ ಪವಿತ್ರ ಕ್ಷೇತ್ರ ಅಲ್ಲಿ ಹೋಗಿ ಗುರುನಾನಕರ ಭಕ್ತರಿಗೆ ಆ ಗ್ರಂಥ ಸಾಹೇಬ್ ಗ್ರಂಥವನ್ನು, ಇವರ ಗ್ರಂಥ ಬಿಚ್ಚಿಲ್ಲ ಅದನ್ನು ಓದಿಲ್ಲ, ಆದರೆ ಅವರೆಲ್ಲರೂ ಗ್ರಂಥ ಸಾಹೇಬ್ ಗ್ರಂಥದನ್ನು ಪೂರ್ಣ ಪ್ರವಚನ ಮಾಡಿ ಆ ಸಿಖ್ಖರಿಗೆಲ್ಲ ಉಪದೇಶ ಮಾಡಿದಾಗ ಅವರಿಗೆ ಇವರು ಸಾಕ್ಷಾತ್ ಗುರುನಾನಕರೇ ಈ ರೂಪದ ಬಂದಾರಂತ ಅಲ್ಲಿ ಅವ್ರಿಗೆ ನಡ್ಕೊಂಡಾರ. ಅಪ್ಪಗೆ ಗೊತ್ತಿರಲಾರ್ದು ವಿದ್ಯೆ ಇದ್ದಿದ್ದಿಲ್ಲ. ಜ್ಯೋತಿಷ್ಯದೊಳಗೆ ಅವರು ಬಲ್ಲೆದರು, ಆಯುರ್ವೇದದೊಳಗೆ ಬಲ್ಲೆದರು, ಸಂಗೀತದೊಳಗೆ ಬಲ್ಲೆದರು. ಸಂಗೀತದ್ದು ಒಂದು ಕತೆ ಹೇಳ್ತೇವೆ ನಿಮಗೆ. ಗಯಾ ಕ್ಷೇತ್ರದ ಹಾದಿ ಮೇಲೆ ಶಿವಾಲಯದೊಳಗೆ ಸಿದ್ಧಾರೂಢರು ರಾತ್ರಿ ಮಕ್ಕೊಂಡಿದ್ರಂತ. ನಸುಕನ್ಯಾಗ ಹಿಂದಿನ ಕಾಲದಾಗೆಲ್ಲ ದೇವರಿಗೆ ಎಬ್ಬಿಸ್ಬೇಕಾದ್ರೆ ಸುಪ್ರಭಾತ ಹಾಡ್ತಿದ್ರು, ಈಗ ಕ್ಯಾಸೆಟ್ ಹಚ್ತಾರ. ಅವಾಗ ಅದಕ್ಕಾಗಿ ಗಾಯಕರ ನೇಮಕ ಇರ್ತಿದ್ರು. ಆ ನಸುಕಿನ ಶಂಕರನ ಪೂಜೆ ಕಾಲಕ್ಕೆ ಗಾಯಕರು ಭೈರವಿ ರಾಗ ತೆಗೆದ್ರಂತ. ಸಿದ್ಧಾರೂಢರು ಹೋಗಿ ಹಾಡಬೇಡ್ರಿ, ಬಂದ್ ಮಾಡ್ರಿ, ಈ ಹೊತ್ತಿನಾಗ ಭೈರವಿ ರಾಗ ಹಾಡಬಾರದು. ಯಾಕಂತ ಕೇಳಿದ್ರು ಅವರು. ನೋಡ್ರಪ್ಪ, ಇದು ಶಂಕರನ ಪೂಜೆ ಕಾಲವಾದ್ದರಿಂದ ಶಂಕರಾಭರಣ ರಾಗ ತೆಗಿರಿ. ಹೆಂಗೆ ಯಾವ ವೇಳೆದೊಳಗೆ ಯಾರ ರಾಗ ಹಾಡಕ್ಕನ್ನಕ್ಕೆ ನೇಮ ಐತ್ರಿ, ಹಂಗೆ ಸಿಕ್ಕಂಗೆ ಹಾಡಬಾರ್ದು. ಅದ್ಯಾಕ ಅಂತ ಕೇಳಿದ್ರು ಅವರು. ನೋಡ್ರಿ, ಪರಮೇಶ್ವರನ ಸಪ್ತಮುಖಗಳಿಂದ ಸಪ್ತಸ್ವರಗಳು ಹೊರಡ್ತವು. ಯಾವ ಸಪ್ತಮುಖ? ಈಶ್ವರ, ಸದ್ಯೋಜಾತ, ವಾಮದೇವ, ತತ್ಪುರುಷ, ಈಶಾನ, ನಿರಂಗ, ಇವುಗಳಿಂದ 7 ಸ್ವರಗಳು. ಷಡ್ಜ, ಋಷಭ, ಗಂಧಾರ, ಪಂಚಮ, ಮಧ್ಯಮ, ದೈವತ ಮೊದಲಾದ ಈ 7 ಸ್ವರಗಳು ಹೊರಡ್ತವು. ಅವುಗಳನ್ನು ಮಧ್ಯಾಹ್ನ, ಅಪರಾಹ್ನ, ಸಾಯಾಹ್ನ, ಪೂರ್ವ, ಅಪರ, ರಾತ್ರಿ, ನಿಶಾ, ಅವಸಾನ ಅಂತ 7 ಕಾಲದೊಳಗೆ 7 ಸ್ವರದೊಳಗೆ ಯಾವ ಕಾಲಕ್ಕೆ ಯಾವ ರಾಗ ತೆಗಿಬೇಕಂತ ಮಾಹಿತಿ ಇರ್ಬೇಕು. ಸುಮ್ಮನೆ ಹಾಡಕ್ಕೆ ಬರ್ತದಂತ ಸಿಕ್ಕ ರಾಗ ಯಾವಾಗಾರ ಹಾಡೋದಲ್ಲಪ್ಪ. ಆ ಗಾಯಕರಿಗೆ ದಿಕ್ಕು ತಪ್ಪತಂತ.
ಇವ್ ನೋಡಾಕ ಎಷ್ಟು ಸಾದಾದನ, ಎಷ್ಟು ವಿಷಯ ಗ್ರಹಣ ಮಾಡ್ಯಾನ. ನಾವು 8-10 ವರ್ಷ ಸಂಗೀತ ಕಲ್ತೀವಿ ಅಂದ್ರೆ ನಮಗೆ ಈ ವಿಷಯ ಗೊತ್ತಿಲ್ಲಲ್ಲ ಅಂತ ಸಿದ್ಧಾರೂಢರಿಗೆ ಶರಣಾದ್ರಂತ. ಅಜ್ಜ, ನಮಗೆ ಏನಾದರೂ ಒಂದು ಉಪದೇಶ ಮಾಡ್ರಿ. ಸಿದ್ಧಾರೂಢ ಗಾಯಕರಿಗೆ ಕೊಟ್ಟ ಉಪದೇಶ ನೋಡ್ರಪ್ಪ, ನೀವು ಹಾಡ್ತೀರಿ ಯಾರ ಸಲುವಾಗಿ? ಈ ಮಂದಿ ಚಪ್ಪಾಳಿ ಹೊಳಿಲಿ, ಮಂದಿ ಏನಾರ ನಮಗೆ ಆಯರ್ ಮಾಡಲಿ, ಮಂದಿ ಮಾಲಿ ಹಾಕ್ಲಿ, ಶಾಲ್ ಹಾಕ್ಲಿ, ಮಂದಿ ಮೆಚ್ಚಿಸೋ ಸಲುವಾಗಿ ಒಟ್ಟ ಹಾಡಕ್ಕೆ ಹೋಗಬೇಡ್ರಿ. ಹಾಡಿದೊಡೆ ಒಡೆಯನ ಹಾಡೆ, ಈಶ್ವರ ಪ್ರೀತ್ಯರ್ಥವಾಗಿ ಸ್ವರವನ್ನು ದಂಡಿಸಬೇಕೇ ಹೊರತು ನರರ ಪ್ರೀತ್ಯರ್ಥವಾಗಿ ಸ್ವರ ದಂಡಿಸಿದರೆ ನೀವು ಹಾಳಾಕಿರೋ. ಆ ವಿದ್ಯೆಯನ್ನು ಪರಮಾತ್ಮನ ಒಲಿಸೋ ಸಲುವಾಗಿ ಹಾಡ್ರಿ, ದೇವರಿಗಾಗಿ ಹಾಡ್ರಿ, ನೀವು ಉದ್ಧಾರ ಹಾಕಿರಿ ಅಂತ ಅವ್ರಿಗೆ ಉಪದೇಶ ಮಾಡಿ ಸಿದ್ಧಾರೂಢರು ಅಲ್ಲಿಂದ ಸಂಚಾರ ಮಾಡ್ತಾ ಮಾಡ್ತಾ ಸಿಂಹಾಚಲ ಪರ್ವತಕ್ಕೆ ಬರ್ತಾರೆ. ಅಲ್ಲಿ ನರಸಿಂಹ ದೇವರಿಗೆ ಗಂಧದ ಅಭಿಷೇಕ ಮಾಡುತ್ತಿದ್ದರು. ಅಲ್ಲಿ ಉದ್ಭವ ನರಸಿಂಹ ಇದಾನ. ಘಮ 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 ಅಂತಿತ್ತು ಇಡೀ ಗುಡಿ. ಆಹಾ, ಎಷ್ಟು ಸುಮಧುರವಾದ ವಾಸನೆ, ಗಂಧ ಸುಗಂಧ ವಾಸನೆ. ಯಾಕೆ ದೇವರ ಜಾಗದಾಗ ಸುಗಂಧ? ಊದುಕಡ್ಡಿ ಘಮ ಘಮ ಅಂತಾವು, ಮಲ್ಲಿಗೆ ಹೂವು ಘಮ ಘಮ. ಎಷ್ಟು ದೇವಸ್ಥಾನಕ್ಕೆ ಬರೋಣ ಮನಸ್ಸು ಶಾಂತಕದ ಸುವಾಸನೆಗೆ. ಧೂಪ ದೀಪಗಳು ಸುಗಂಧ ಯಾಕೆ? ಕೆಟ್ಟ ವಾಸನೆ ಇತ್ತಂದ್ರೆ ಅಸಹ್ಯ ಆಕತಿ. ಕೆಟ್ಟ ವಾಸನೆ, ಅಸದ್ವಾಸನಾಯುಕ್ತವಾದ ಮನಸ್ಸು ಭಗವಂತಗೆ ಹಿಡಿಸಂಗಿಲ್ಲ. ಸದ್ವಾಸನಯುಕ್ತವಾದ ಮನಸ್ಸು ಭಗವಂತಗೆ ಪ್ರೀತಿ ಆಕತಿ. ಮನಸ್ಸಿನ್ಯಾಗ ಒಳ್ಳೆ ವಿಚಾರ ಇರಬೇಕು ಅಂತ ಈ ಆಚರಣೆ ಇಟ್ಟಾರಂತ ಹಿಂಗೆ ಸಂಕಲ್ಪ ಮಾಡ್ಕೊಂತ ಹೊರಗೆ ಬಂದರು. ಮಂದಿ ಹಿಂಡಾಗಿ ಓಡಾಕತ್ತಿದ್ರು ಗುಡ್ಡದ ಮ್ಯಾಲ. ಎಲ್ಲಿಗೆ ಓಡಾಕತ್ತಿರೋ ಯಾಕಂತ ಒಬ್ಬರನ್ನ ಹಿಡಿದು ಸಿದ್ಧಾರೂಢರು ಕೇಳಿದ್ರಂತ. ಯಪ್ಪ, ನಮ್ಮೂರಾಗ ಒಬ್ಬ ದೊಡ್ಡ ಮಾರವಾಡಿ, ಶ್ರೀಮಂತ ಮಾರವಾಡಿ, ಇಡೀ ಊರಿಗೆ ಏಕ ನಂಬರ್ ಸೌಕಾರ. ಆದ್ರೆ ಅವನಿಗೆ ಒಂದು ಕುಷ್ಠರೋಗ ಬಂದು ಆ ನೋವು ತಾಳಲಾರದೆ ಗುಡ್ಡದ ಮ್ಯಾಲಿಂದ ಜಿಗಿದು ಸತ್ತು ಬಿಡ್ಬೇಕಂತ ಆತ್ಮಹತ್ಯೆ ಮಾಡ್ಕೊಳಕ್ ಹೊಂಟಾನ. ಅವನು ಬಿಡ್ಸಾಕ ಮಂದಿ ಬೆನ್ನು ಹತ್ಯಾರ. ಸಿದ್ಧಾರೂಢರಂದ್ರೆ ಎಂಥ ಹುಚ್ಚದನವ, ಹೋಗಿ ಹಿಡ್ಕೊಂಡ್ಬರ್ಲಿಲ್ಲ ಅವನಿಗೆ ನಾ ಬುದ್ಧಿ ಹೇಳಿ ಬದಲು ಮಾಡ್ತೀನಿ ಅಂತ ಅವನು ಹಿಡ್ಕೊಂಡು ಬಂದು ಸಿದ್ಧಾರೂಢರ ಮುಂದೆ ತರಬಿದ್ರಂತ. ಏನು ಹುಚ್ಚದೆಯೋ, ಪರಮಾತ್ಮ ನಿರ್ಮಾಣ ಮಾಡಿದ ಶರೀರವನ್ನ ಹಾಳು ಮಾಡೋ ಹಕ್ಕು ನಿನಗೈತೇನ? ಒಬ್ಬ ಆತ್ಮಹತ್ಯೆ ಮಾಡ್ಕೊಳಕ್ ಹೊಂಟಿದ್ನಂತ. ಹೋಗೋ ದಾರ್ಯಾಗ ರಮಣ ಮಹರ್ಷಿಗಳ ಆಶ್ರಮ ಸಿಗುತ್ತು. ಹಂಗೂ ಸಾಯ್ತೀನಿ ಹಿಂಗೂ ಸಾಯ್ತೀನಿ, ಸಾಯೋದಕ್ಕಿಂತ ಮುಂಚೆ ಸ್ವಾಮಿಗಳಿಗೆ ಕೊನೆ ಸರಿ ನಮಸ್ಕಾರ ಮಾಡಿ ಸತ್ತು ಬಿಡ್ಬೇಕಂತ ಅವನ ತಲೆಯಾಗ ಏನೋ ಚಲೋ ಬುದ್ಧಿ ಬಂತ. ಆಶ್ರಮದೊಳಗೆ ಹೊಕ್ಕ ಇವ್ ಯಾಕೆ ಹೊಂಟಾನ ಅನ್ನೋದು ಅವ್ರಿಗೆ ಮೊದಲ ಗೊತ್ತಾಗಿತ್ತು. ಅವನು ಬರೋ ಟೈಮಿಗೆ ಸರಿಯಾಗಿ ಪತ್ರಾವಳಿ ಹೆಣಿಯಾಕತ್ತಿದ್ರಂತವ್ರು ಸ್ವಾಮಿಗಳು. ಹಿಂದಿನ ಕಾಲಕ್ಕೆ ಪತ್ರಾವಳಿ ಇದ್ದು ನಾವೇ ನೋಡಿದ್ದೀವಿ. ಮುತ್ತಗದ ಎಲೆ ಈಗೀಗ ಅವು ಏನು ಸಿಗುವಲ್ಲ, ಪ್ಲಾಸ್ಟಿಕ್ ಹಾಳೀಗ. ಬಿದಿರು ಕಡ್ಡಿ ತಗೊಂಡು ಹಿಂಗೆ ಚುಚ್ಚಿ ದೊಡ್ಡದು ತಾಟ ಪತ್ರಾವಳಿ ರೆಡಿ ಮಾಡಾಕತ್ತಿದ್ರು. ಇವ ಬಂದೆಪ್ಪ ನಮಸ್ಕಾರ ಮಾಡ್ಬೇಕು, ಕುಂದ್ರ ಆಮೇಲೆ ಮಾಡಂತ ಕುಂದ್ರ. ಅವ ಕುಂತ ನೋಡ್ಕೊಂತ ಸ್ವಾಮಿಗಳು ತಾಸುಗಟ್ಲೆ ಬರವಲ್ರಿ, ಬರೀ ಹೆಣದ ಇಷ್ಟು ತೆಕ್ಕಿಗಟ್ಲೆ ಪತ್ರಾವಳಿ ಹೆಣದ್ರ. ಯಪ್ಪ ನಮಸ್ಕಾರ ಆಯ್ತು, ನಮಸ್ಕಾರ ಮಾಡುವಂತೆ ಇವಿಷ್ಟು ತಗೊಂಡೋಗಲ್ಲಿ ತಿಪ್ಪೆ ಹಾಕಿ ಬಾ, ಆಮೇಲೆ ನಮಸ್ಕಾರ ಮಾಡುವಂತೆ. ಹಂಗ ಆಶ್ಚರ್ಯ ಆಯ್ತು, ಏನು ಸ್ವಾಮಿ ಎಷ್ಟು ಕಷ್ಟಪಟ್ಟು ಇಟ್ಟೋತನ ಪತ್ರಾವಳಿ ಹೆಣದ ಹೋಗಿ ತಿಪ್ಪೆ ಹಾಕಿ ಬರೋದು? ಬುದ್ಧಿ ಇಲ್ಲ. ನಾ ಸ್ವಾಮಿ ದೊಡ್ಡವಂತ ನನ್ನ ಖಾಲಿ ಬೀಳಕ್ಕೆ ಬಂದಿಲ್ಲ. ಅವಾಗ ಮಹಾತ್ಮರು ಒಂದು ಕಪಾಳಿಗೆ ಒಂದು ಬಡ್ದು ಹೇಳಿದ್ರಂತೆ, ಏನು ಹುಚ್ಚ, ಬರೇ 1 ತಾಸು ಕಷ್ಟಪಟ್ಟು ಮಾಡಿದ ಪತ್ರಾವಳಿ ತಿಪ್ಪ್ಯಾಗ ಹೋಗ್ಯಾಕೆ ನಿನ್ನ ಮನಸ್ಸು ಬರವಲ್ದು. ಎಷ್ಟು ಕಷ್ಟಪಟ್ಟು ಭಗವಂತ ಈ ಶರೀರ ತಯಾರು ಮಾಡ್ಯಾನ, ಇದು ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೊಂಟಿಲ್ಲ ಹುಚ್ಚ, ನೀನು ತಿಳಿಯೋದಿಲ್ಲ ಅಂತ ಬೈದ್ರ ತಕ್ಷಣ ಅವನಿಗೆ ತಪ್ಪಿನ ಅರಿವಾಗಿ ತಪ್ಪಾತರಿಂದ ನಿರ್ಧಾರ ಬದಲಿ ಮಾಡಿದಂತ. ಸಿದ್ಧಾರೂಢಪ್ಪನಂಥ ಜ್ಞಾನಿಗಳು ಹುಚ್ಚು ಬಿಡಿಸ್ತಾರೆ. ಏನು ಎಲ್ಲ ದೇವ್ರು ನಿನಗಿಂತ ಕೊಟ್ಟು ಜನ್ಮ ಬೆಟ್ಟದ ಮೇಲಿಂದ ಹಾರಿ ಸಾಯಕೊಂಟಿ ತಿಳಿಯೋದಿಲ್ಲ. ಇದೇನು ದೊಡ್ಡ ಕುಷ್ಠರೋಗ,
ಗೋಮುಖ ತೀರ್ಥ ಇಲ್ಲೇ ನರಸಿಂಹ ಕ್ಷೇತ್ರದು, ಸಿಂಹಾಚಲ ಪರ್ವತ ನರಸಿಂಹನ ಭಾಳ ಅದ್ಭುತ ಜಾಗೃತ ಜಾಗ. ಅಲ್ಲಿ ಇವತ್ತಿಗೂ ಒಂದು ಜಾಗೃತ ಗೋಮುಖ ತೀರ್ಥ ಅಂತ ಒಂದು ತೀರ್ಥ. ಎಂಥದ್ದೇ ಚರ್ಮ ರೋಗ ಇದ್ದರೂ ಅಲ್ಲಿ ಹೋಗಿ ಜಳಕ ಮಾಡಿದ್ರಂದ್ರೆ ಚರ್ಮ ರೋಗ ಬಿಟ್ಟು ಹೋಗವ. ಎಲ್ಲೆಲ್ಲಿದ್ದ ಜನ ಬಂದು ಇಲ್ಲಿ ಪಾಪ ಮುಕ್ತರಕರ, ನೀ ಇಲ್ಲೇ ಇದ್ದು ಸಾಯಕ್ಕೆ ಹೊಂಟಿಯಲ್ಲೋ ಹುಚ್ಚ.